ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಪೂಜೆ ಎಲ್ಲ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರಲಿ ಈ ವರ್ಷ. ಹಾಯ್ ಫ್ರೆಂಡ್ಸ್, ಇವತ್ತು ಸ್ವೀಟ್ ಮಾಡೋಣ ಅಂದ್ಕೊಂಡು ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೊಸ ವರ್ಷಕ್ಕೆ ಕಪ್ಪಾಗಷ್ಟು ಹಾಕ್ಕೊಂಡಿದ್ದೀನಿ. ನಾನು ಒಂದು 20 ಜಾಮೂನು 20-30 ಜಾಮೂನು ಮಾಡ್ತಾಯಿದ್ದೀನಿ. ಒಂದು ಕಪ್ಪು 1.5 ಕಪ್ ಐತೆ ಇದು ಸಕ್ಕರೆ. ಆಮೇಲೆ ಇದಕ್ಕೆ ನೀರು ಪಾಕ ಏನು ತೆಗಿತಾ ಇಲ್ಲ. ಇದು ನಾವು ಸ್ವೀಟ್ ಕೂಡ ಜಾಸ್ತಿ ಬಳಸಲ್ಲ, ಕಮ್ಮಿನೇ ಹಾಕ್ಕೊಂತೇವೆ. ನೋಡಿ ಫ್ರೆಂಡ್, ಇಷ್ಟು ನೀರು ಸಕ್ಕರೆ ಮುಳುಗಷ್ಟು ನೀರು ಮಾತ್ರ ಇಟ್ಕೊಂಡಿದ್ದೀನಿ. ನಾನು ಸಕ್ಕರೆ ಕರೆದ್ರೆ ಸಾಕು, ಪಾಕ ಏನು ಬರೋದು ಬೇಡ. ಗೊತ್ತಂಗೆ ಎಲ್ಲರಿಗೂ ಜಾಮೂನ್ ಮಾಡೋಕ್ಕೆ ಬರ್ತೈತೆ ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಹೊಸ ವರ್ಷಕ್ಕೆ. ನೋಡಿ ಫ್ರೆಂಡ್ಸ್, ಸಕ್ಕರೆ ಕರಗ್ತೈತೆ. ಒಂದು 10 ನಿಮಿಷ ಕಾದರೆ ಸಾಕು. ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕಿದು. ನಾನು ಆಶೀರ್ವಾದ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇಸ್ಕೊಂಡಿದ್ದೀನಿ. ಸಕ್ಕರೆ ಇದು ಕರಗೋಷ್ಟರಲ್ಲಿ ಜಾಮೂನ್ ಹಸಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಇದರಲ್ಲಿ ಒಂದು ಅರ್ಧ ಹಾಕ್ಕೊತ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಚಪಾತಿ ಹಸಿಟ್ಗಿಂತ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಹೋಗಿದ್ದೀನಿ. ಹಾಗೆ 2 ಏಲಕ್ಕಿ ಎತ್ಕೊಂಡು ನೋಡಿ ಫ್ರೆಂಡ್ಸ್, ಏಲಕ್ಕಿ 2 ಹಾಕ್ತಾಯಿದ್ದೀನಿ. ಹಸಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಒಂದು 10 ನಿಮಿಷ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಅಷ್ಟರಲ್ಲಿ ಸ್ವಲ್ಪ ನೆನೆದ್ರೆ ಸ್ವಲ್ಪ ಉಬ್ಬುತ್ತೈತೆ ಇದು. ನೋಡಿ ಫ್ರೆಂಡ್ಸ್, ಸ್ವಲ್ಪನ ಇಷ್ಟು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟಪ್ಪ ಹಸಿಟ್ಟು ಇಟ್ಕೊಂಡು ಈ ಥರ ಫ್ರೆಂಡ್ಸ್ ಈ ಥರ ಚಿಕ್ಕ ಸ್ವಲ್ಪ ಗೋಳಿ ಸೈಜ್ ಅಷ್ಟು ಇದು ಮಾಡ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟಪ್ಪ ಮಾಡ್ಕೊಂಡ್ರೆ ಸಾಕು. ರೌಂಡ್ ಶೇಪಲ್ಲಿ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡ್ಕೋಬೋದು. ನೋಡಿ, ಎಲ್ಲ ರೌಂಡ್ ಶೇಪಲ್ಲೆಲ್ಲ ಉಂಟೆ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದೈತೆ, ಇವಾಗ ಎಣ್ಣೆಗೆ ಹಾಕ್ತೀನಿ. ಇದರಲ್ಲಿ ಬೇಕಾದರೆ ಚಿಕ್ಕ ಚಾಕ್ಲೇಟ್ ಆ ಥರ ಬರ್ತೈತಲ್ವ, ಅದನ್ನು ಬೇಕಾದರೆ ಅದರೊಳಗಡೆ ಇಟ್ಟು ರೌಂಡ್ ಮಾಡಿ ಅದನ್ನು ಬೇಕಾದರೂ ಮಾಡ್ಕೋಬೋದು. ಈ ಥರ ನಾನೆಲ್ಲ ಮಾಡ್ಕೊಂಡಿರೋದೆಲ್ಲ ಒಂದೇ ಸಲ ಹಾಕ್ತಾಯಿದ್ದೆ. ಫ್ರೆಂಡ್ಸ್, ಮನೆಗೆ ಬಂದು ನಾವು 3 ತಿಂಗಳಾಗಿದೆ. ಇದೇ ಫಸ್ಟು ನಮ್ಮ ನ್ಯೂ ಇಯರ್. ಇದು ಹೋದ ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ, ತುಂಬಾ ಅವಮಾನ ಮಾಡ್ಕೊಂಡಿದ್ದೀರಿ. ಅವಮಾನ ಪಟ್ಟಿರೋದಕ್ಕೆ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅದನ್ನೆಲ್ಲ ಒಂದು ಚಾಲೆಂಜಲ್ಲಿ ತಗೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಹೊಸ ವರ್ಷದ ಶುಭಾಶಯಗಳು. ನನ್ನ ಮಗ ಆವಾಗಲಿಂದ ಒಂದು 3-4 ಸತಿ ಆದರೂ ಹೇಳ್ಬಿಟ್ಟ ನಮ್ಮ ಹತ್ರ ಹೊಸ ವರ್ಷದ ಅಂತ. ನಾವು ಮುಂಚೆ ಇದ್ದಿದ್ದು ಸೀಟ್ ಮನೇಲಿದ್ದರೆ ಅದರಲ್ಲಿ ತುಂಬ ಖುಷಿಯಾಗೇ ಇದ್ರಿ ನಾವು ಮನೇಲಿ. 13 ವರ್ಷ ಆ ಮನೇಲಿ ನಾನು ಜೀವನ ಮಾಡಿದ್ದೀನಿ. ಆ ಮನೇಲಿ ಮಾತ್ರ ಯಾವತ್ತೂ ಮರೆಯಲ್ಲ ನಾನು. ನೋಡಿ ಫ್ರೆಂಡ್ಸ್, ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಆಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಬಂದೈತೆ ಇದು. ಇವಾಗ ಇದನ್ನ ಎತ್ತಿ ಶುಗರ್ ಡೈರೆಕ್ಟ್ ತೆಗೆದು ಇದು ಶುಗರ್ ಸಿರಪಲ್ಲಿ ಹಾಕೊಂಡು
ನೋಡಿ ಫ್ರೆಂಡ್ಸ್, ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇತ್ತು, ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಕೇಕ್ ಎಲ್ಲ ಕಟ್ ಮಾಡಲ್ಲ. ಇದುವರೆಗೂ ನಾವು ಕೇಕ್ ಯಾವತ್ತೂ ಕಟ್ ಮಾಡಿ, ಊರಲ್ಲಿ ಇರಬೇಕಂದ್ರೂ ಅಷ್ಟೇ, ಅಮ್ಮ ಮನೆಯಲ್ಲಿ ಮದುವೆ ಮುಂಚೆ ಅಲ್ಲಿ ನೈಟೆಲ್ಲ ಅಕ್ಕಪಕ್ಕ ಮನೆಗಳೆಲ್ಲ ಎಲ್ಲರೂ ಎದ್ದು ರಂಗೋಲಿಗಳು ಬಿಡಿಸ್ಕೊಂಡು ರಾತ್ರಿ ಎಲ್ಲ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕ್ಕೊಂಡು ಕಲರ್ ಹಾಕ್ಕೊಂಡು ಹೊಸ ವರ್ಷನೂ ಇದು ಮಾಡ್ಕೊತ ಇದ್ರಿ ಫ್ರೆಂಡ್. ನೀವು ಅಷ್ಟೇ ಫ್ರೆಂಡ್ಸ್, ಇವತ್ತು ಖುಷಿಯಾಗಿರಿ ಮನೆಯಲ್ಲಿ. ಏನಾದರೂ ಸ್ವೀಟ್ ಮಾಡ್ಕೊಳ್ಳಿ ಮನೆಯಲ್ಲಿ, ಖುಷಿಯಾಗಿರಿ. ವರ್ಷ ಎಲ್ಲ ಖುಷಿಯಾಗಿರಲಿ. ಇದು ಆಯಿತು ಫ್ರೆಂಡ್ಸ್, ಇದು ಕಲರ್ ಚೇಂಜ್ ಆಯಿತು. ಸ್ಲಿಮ್ಮಾಗಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲ ಬೆಂದಿರ್ತೈತೆ. ಇಲ್ಲಾಂದರೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗ್ತೈತೆ, ಒಳಗಡೆ ಬೆಂದಿರಲ್ಲ. ನೋಡಿ ಫ್ರೆಂಡ್ಸ್, ಜಾಮೂನ್ ರೆಡಿ ಆಗಿದೆ. ನೀವು ಇದೇ ಥರ ಸ್ವೀಟ್ ಏನಾದರೂ ಈ ವರ್ಷ ಮಾಡ್ಕೊಂಡು ತಿಂದು ವರ್ಷ ಎಲ್ಲ ಖುಷಿಯಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಜೀವನದಾಗ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ದೇವ್ರು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಹೊಸ ವರ್ಷದ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಜಾಮೂನ್ ಸಾಫ್ಟಾಗಿ ಬೆಂದಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್.